ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಈಗ ಸುಮಾರು ಕ್ಲಾಸ್ಗಳ ಬಗ್ಗೆ ನೀವು ಒಂದಷ್ಟು ಕ್ಲಾಸ್ಗಳು ಮಾಡಿದ್ದೀರಾ, ಒಂದಷ್ಟು ವಿದ್ಯೆಗಳು ಕಲಿಸಿದ್ದೀರಾ. ಇನ್ನೂ ವಿದ್ಯೆಗಳು ಕಲಿಸೋದಿದೆ, ಮತ್ತೆ ಕೂಡ ನೆಕ್ಸ್ಟ್ ಒಂದು ಕ್ಲಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಯಾವಾಗ ಆ ಕ್ಲಾಸ್ ಮಾಡ್ತೀರಾ ಮತ್ತು ಆ ಕ್ಲಾಸಲ್ಲಿ ಯಾವೆಲ್ಲ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ದೀರಾ, ಮತ್ತು ಆ ಕ್ಲಾಸ್ ಜಾಯಿನ್ ಆಗಬೇಕು ಅಂದರೆ ಯಾರೆಲ್ಲ ಜಾಯಿನ್ ಆಗ್ಬೋದು, ಏನು ಬೆನಿಫಿಟ್ ಇರುತ್ತೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರವಿಂದ್ ಸರ್, ವಿಶೇಷವಾಗಿ ಈ ಕ್ಲಾಸ್ ಯಾಕೆ ಮಾಡೋದು ಅಂದರೆ, ಒಂದಷ್ಟು ಜನಗಳಿಗೆ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನಾವು ತಿಳಿಸ್ಕೊಟ್ಟಾಗ ಅವರು ಅವರ ಕಡೆ ಇರ್ತಕ್ಕಂಥ ಕೆಲವರಿಗೆಲ್ಲ ಅದನ್ನು ತಿಳಿಸ್ಕೊಟ್ಟು ಇದೇ ಥರ ಜ್ಞಾನ ಬೆಳೆಯುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಏನು ಕ್ಲಾಸು. ಇದರಲ್ಲಿ ಏನಿರುತ್ತೆ ಅಂದರೆ, ಸ್ವತಃ ತಾವೇ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೆಂಗೆ, ಸರಳವಾಗಿ ದೇವಿನ ಹೊಲಿಸ್ಕೊಳ್ಳೋದು ಹೆಂಗೆ, ಅದರಲ್ಲಿ ಪರಿಹಾರ ಮಾರ್ಗಗಳು. ಇವಾಗ ಯಂತ್ರ ಬರೆಯೋದು ಹೆಂಗೆ, ಯಂತ್ರನ ಯಾವ ರೀತಿಯಲ್ಲಿ ಬರೀಬೇಕು, ಅದರಲ್ಲಿ ಏನೇನು ಇರಬೇಕು, ಯಾವ ಥರ ಯಂತ್ರನ ಆ್ಯಕ್ಟಿವೇಟ್ ಮಾಡಬೇಕು, ಯಂತ್ರಗಳ ಬಗ್ಗೆ ಮಾಹಿತಿ. ಮತ್ತು ನಾವು ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೋಡೋಕ್ಕೆ ಒಂದು ನಮಗೆ ಮಾರ್ಗ ಯಾವುದು ಅಂದರೆ ಪ್ರಶ್ನೆಶಾಸ್ತ್ರ. ಕವಡೆ ಎಲ್ಲ ಹಾಕಿ ಅಥವಾ ತಾಂಬೂಲದಲ್ಲಿ ಅಥವಾ ಅಕ್ಷತೆಯಲ್ಲಿ ಅಥವಾ ಪ್ರಶ್ನೆಕುಂಡಲಿಯಲ್ಲಿ ಯಾವ ರೀತಿಯಲ್ಲಿ ಇದನ್ನು ಕಂಡುಹಿಡಿಯೋದು ಮತ್ತು ಪರಿಹಾರ ಮಾಡೋದು, ಇದೆಲ್ಲ ಸೇರಿರ್ತಕ್ಕಂಥ ಒಂದು ಕ್ಲಾಸ್ ಇದು. ಆಯಿತಾ? ಈಗ ಈ ಒಂದು ಕ್ಲಾಸ್ ಏನೆಂದರೆ ತುಂಬ ಅದ್ಭುತ ಈ ಸಲ ಮಾಡ್ತಾ ಇರ್ತಕ್ಕಂಥದ್ದು. ಏನು ಅಂದರೆ, ಇದರಲ್ಲಿ ವಿಶೇಷವಾಗಿ ಒಂದು ನಾನು ಯಾವಾಗಲೂ ಕೂಡ ದೀಪಯಕ್ಷಿಣಿ ಸಿದ್ಧಿದ್ದು ಕೊಡ್ತಾ ಇದ್ದೆ, ಕ್ಲಾಸ್ ಮಾಡ್ತಾ ಇದ್ದೆ, ನಮ್ಮ ಶಿಷ್ಯಂದರಿಗೆಲ್ಲ ಗೊತ್ತಿದೆ. ಆದರೆ ಈ ಸಲ ಮಾಡ್ತಾ ಇರ್ತಕ್ಕಂಥ ಒಂದು ಕ್ಲಾಸಲ್ಲಿ ವಿಶೇಷವಾಗಿ 3 ವಿಶೇಷ ಅದ್ಭುತ ಸಿದ್ಧಿಗಳನ್ನ ಕೊಡ್ತಾ ಇದ್ದೀನಿ ನಾನು. ಆಯಿತಾ? ಮತ್ತು ಲಿಮಿಟೆಡ್ ಜನ. ಈಗ ನಮ್ಮ ಕ್ಲಾಸಲ್ಲಿ ಏನಂದರೆ, ಎಷ್ಟೋ ಜನ ಕೇಳ್ಕೊಂಡ್ಬಿಡ್ತಾರೆ, ಬಂದವ್ರಿಗೆಲ್ಲ ಸೇರಿಸ್ಕೊಳ್ಳಲ್ಲ, ತುಂಬ ಲಿಮಿಟಲ್ಲಿ ಇರುತ್ತೆ. ಆಯಿತಾ? ತುಂಬ ಆಸಕ್ತಿ ಇದ್ದು, ಯಾಕಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ನೋಡಿದ್ದೀನಿ. ಸ್ಟಾರ್ಟಿಂಗ್ ಅಂದರೆ ಸುಮಾರು ವರ್ಷಗಳ ಹಿಂದೆ ನೋಡಿದ್ದೀನಿ. ಸುಮ್ಮನೆ ಏನೋ ಒಂದು ಟೈಮ್ ಪಾಸಿಗೆ ಬರೋದು, ಇಂಟ್ರೆಸ್ಟ್ ಇಲ್ಲದೆ ಬರೋದು, ಆ ಥರದ ಕ್ಲಾಸ್ ಅಲ್ಲ ಇದು. ಈಗ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಇವಾಗೆಲ್ಲ ನಡೀತಾ ಇದೆ, 2-3 ದಿನದ ಕ್ಲಾಸ್ ಮಾಡಿ ಜ್ಯೋತಿಷ್ಯ ಹೇಳ್ಕೊಡ್ತೀನಿ ಅಂತ ಹೇಳಿ ಏನೋ ಒಂದು ಮಾಡಿ ಬಿಟ್ಬಿಡ್ತಾ ಇದ್ದಾರೆ. ಆಮೇಲೆ ಅವ್ರ ಹತ್ರ ಹೋಗಿ ಸ್ಟೂಡೆಂಟ್ ಹತ್ರ ಕೇಳಿದ್ರೆ ಎ ಗೊತ್ತಿಲ್ಲ, ಬಿ ಗೊತ್ತಿಲ್ಲ ಅವರಿಗೆ. ಆ ಥರ ಆಗ್ತಾ ಇದೆ. ಇನ್ನು ಸಿದ್ಧಿಗಳು ಕೊಡ್ತೀನಿ ಅಂತ ಒಂದಷ್ಟು ಜನ ಮೋಸ ಮಾಡ್ತಾ ಇದ್ದಾರೆ. ಸಿದ್ಧಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲ, ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡ್ತಾ ಇರಬೇಕಾದ್ರೆ, ಆ ಒಂದು ಸಿದ್ಧಿ ಅಂದರೆ ಏನು, ಅದರಲ್ಲಿ ಎಷ್ಟು ಶಕ್ತಿ ಇದೆ, ಅದನ್ನು ಹೆಂಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಅದನ್ನು ನಾವು ಹೆಂಗೆ ಬೆನಿಫಿಟ್ ತಗೋಬೇಕು, ಬೇರೆಯವ್ರಿಗೆ ಹೆಂಗೆ ಬೆನಿಫಿಟ್ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಕ್ಲಾಸಸ್ಗಳನ್ನ ಮಾಡುವಂಥದ್ದು. ಅದರಲ್ಲಿ ನಾನು ಯಕ್ಷಿಣಿಯರ ಒಂದು 2-3 ಯಕ್ಷಿಣಿಯರ ಸಿದ್ಧಿ, ವಿಚಿತ್ರ ವೀರಾಂಜನೇಯ ಸ್ವಾಮಿ ಸಿದ್ಧಿ, ಆಯಿತಾ, ಮತ್ತು ಭೈರವಿ ಸಿದ್ಧಿ, ಇದನ್ನೆಲ್ಲ ಕೊಡ್ತಾ ಇದ್ದೀನಿ. ಜೊತೆಗೆ ವಿಶೇಷವಾಗಿ ಆ ಯಂತ್ರವನ್ನು ಯಾವ ರೀತಿಯಲ್ಲಿ ಅದನ್ನು ಬರೀಬೇಕು, ಆ ಮಧ್ಯದಲ್ಲಿ ಯಾವ ರೀತಿ ಆ ದೇವಿನ ತಂದು ಕೂಡಿಸೋದು, ಅಥವಾ ನಾವು ಯಾವ ಯಂತ್ರವನ್ನು ಬರಿತಾ ಇದ್ದೀವಿ, ಆ ದೇವರು ಮತ್ತು ದೇವತೆಗಳ ಇದನ್ನು ಶಕ್ತಿನ ಯಾವ ಥರ ತುಂಬಬೇಕು ಮಧ್ಯದಲ್ಲಿ, ಇದರ ಒಂದು ವಿಚಾರವನ್ನು ತಿಳಿಸ್ಕೊಳ್ತಾ ಇದ್ವಿ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ, ಗಿಡಮೂಲಿಕೆಗಳು. ಈಗ ಆ ಗಿಡಮೂಲಿಕೆಗಳದ್ದೇ ಅದು ಸ್ವಲ್ಪ ತಿಳ್ಕೊಬೇಕು ಅಂದರೆ ತುಂಬ ಖರ್ಚು ವೆಚ್ಚಗಳು ಬರುತ್ತೆ. ಆಯಿತಾ? ಅದು ಮತ್ತು ಕೆಲವರೆಲ್ಲ ಅದನ್ನು ತಿಳಿಸ್ಕೊಡಲ್ಲ, ಯಾವ ಥರ ಅದನ್ನು ಉಪಯೋಗ ಮಾಡಬೇಕು, ಏನು ಮಾಡಬೇಕು, ಇದೆಲ್ಲ ತಿಳಿಸ್ಕೊಡಲ್ಲ. ಅದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಿಡಮೂಲಿಕೆಗಳು. ಇವಾಗ 1200 ಗಿಡಮೂಲಿಕೆ ಇದೆ. ಅದನ್ನು ನಾವು ಒಂದೊಂದೇ ಗಿಡಮೂಲಿಕೆ ತಿಳಿಸ್ಕೊಡ್ಬೇಕಾದ್ರೆ ಸುಮಾರು ಒಂದು 4 ವರ್ಷ 5 ವರ್ಷ ಆಗೋಗುತ್ತದೆ ಕ್ಲಾಸು. ಹಾಗಾಗಿ ಜನಗಳಿಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಿಡಮೂಲಿಕೆಗಳು ಮತ್ತು ಅದರ ಸಿದ್ಧಿ ಯಾವ ಥರ, ಅದನ್ನು ಹೆಂಗೆ ಉಪಯೋಗ ಮಾಡಬೇಕು, ಯಾವ್ಯಾವ ಕೆಲಸಗಳಿಗೆ ಯಾವ್ಯಾವ ಥರ ಉಪಯೋಗ ಮಾಡಬೇಕು. ಯಾಕಂದರೆ ಇದು ರಿವರ್ಸ್ ಆಗಿಬಿಡುತ್ತೆ ಬೇರೆ ಥರ ಉಪಯೋಗ ಮಾಡಿದ್ರೆ. ಇವಾಗ ಒಂದು ಮೂಲಿಕೆಗೂ ಇನ್ನೊಂದು ಮೂಲಿಕೆಗೂ ಫ್ರೆಂಡ್ಲಿ ಆಗಿರಬೇಕು. ಆಪೋಸಿಟ್ ಆಗಿ ಇದ್ದಿದ್ದು ಹಾಕಿದ್ರೆ, ಈಗ ನಾವು ಒಳ್ಳೇದು ಮಾಡಕ್ಕೆ ಹೋದಾಗ ಅದು ರಿವರ್ಸ್ ಆಗಿಬಿಡುತ್ತೆ. ಕೆಲಸ ಆಗಲ್ಲ, ಕೆಲಸ ರಿವರ್ಸ್ ಆಗಿಬಿಡುತ್ತೆ. ಈಗ ಒಳ್ಳೇದು ಮಾಡಬೇಕು ಅಂತ ಹೋಗ್ತಾ ಇರ್ತೀವಿ, ನಾವು ಯಾವುದೋ ಒಂದು ಆಪೋಸಿಟ್ ಆಗಿರ್ತಕ್ಕಂಥ ಮೂಲಿಕೆ ಅದನ್ನು ಸೇರಿಸ್ಬಿಟ್ರೆ ಅದು ಒಳ್ಳೇದಾಗೋದು ಅದು ಕೆಟ್ಟದಾಗ್ಬಿಡುತ್ತೆ, ಅವರಿಗೆ ತೊಂದರೆ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ಯಾವ ಥರ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದೆಲ್ಲ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಮಾಡುವಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಇದು. ಇದು ಜಾಸ್ತಿ ದಿನ ಮಾಡಲ್ಲ, 1, 2, 3 ದಿನದಲ್ಲಿ ಈ ಒಂದು ಕ್ಲಾಸ್ ಇರುತ್ತೆ. ಮತ್ತು ಇದಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ಒಂದು ಜಾಗ. ಈಗ ಶಿವನ ದೇವಸ್ಥಾನದ ಮುಂದೆನೋ ಅಥವಾ ನಮ್ಮ
ಸಂಸ್ಥೆಯಲ್ಲೇನು ಆಫೀಸಲ್ಲೇನು ಅದು ಜನಗಳ ಮೇಲೆ ಡಿಪೆಂಡ್, ಎಷ್ಟು ಜನ ಬರ್ತಾರೆ ಏನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ಪಾಸಿಟಿವ್ ಆಗಿರ್ತಕ್ಕಂಥ ಜಾಗದಲ್ಲಿ, ಈ ಒಂದು ಎನರ್ಜಿ ಇರ್ತಕ್ಕಂಥ ಜಾಗದಲ್ಲಿ ಈ ಕೆಲಸವನ್ನು ಅಂದರೆ ಈ ಕ್ಲಾಸನ್ನು ನಾನು ಮಾಡಿಕೊಡೋದು. ಮತ್ತು ಈ ಕ್ಲಾಸಲ್ಲಿ ವಿಶೇಷವಾಗಿ ಈ ಸಲದ ವಿಶೇಷ ಏನಪ್ಪ ಅಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಯಜ್ಞ. ಓಕೆ, ಆಯಿತಾ? ಆ ಯಜ್ಞದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಮತ್ತು ಅವರೇ ಆ ಒಂದು ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಆ ದೇವಿಯರನ್ನ ದೇವತೆಗಳನ್ನ ನೋಡುವಂಥ ವಿಧಾನ, ಈ ಥರದೊಂದು ಕಾನ್ಸೆಪ್ಟಲ್ಲಿ ಈ ಒಂದು ಕ್ಲಾಸನ್ನು ಮಾಡ್ತಾ ಇರೋದು. ಸೊ ಯಜ್ಞದಲ್ಲಿ ಅವರಿಗೆ ದರ್ಶನ ಆಗುತ್ತೆ, ದರ್ಶನ ಆಗಬೇಕು, ಆ ಥರದ್ರಲ್ಲಿ ಈ ಒಂದು ಕ್ಲಾಸನ್ನು ಮಾಡ್ತಾ ಇರೋದು. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕಂದರೆ ಶುರು ಮಾಡ್ತಾ ಇದ್ದೀರಾ, ಎಷ್ಟು ದಿನದವರೆಗೂ ಈ ಕ್ಲಾಸ್ ಇರುತ್ತೆ? ಇದನ್ನು ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಇದೇ ತಿಂಗಳಲ್ಲೇ ಈ ಒಂದು ಕ್ಲಾಸನ್ನು ನಾವು ಮಾಡ್ತಾ ಇದ್ದೀವಿ. ಕ್ಲಾಸ್ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಆಗಿದೆ, ಹಾಗಾಗಿ ಮಾಡ್ತಾ ಇದ್ದೀವಿ. ಸುಮಾರು ಒಂದು 10 ರಿಂದ 15 ಜನ ಸ್ಟೂಡೆಂಟ್ಸ್ಗೆ ತಗೊಂಡು ಇದನ್ನು ಪ್ರಾರಂಭ ಮಾಡಬೇಕು. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದ್ದಾರೆ. ಇನ್ನು ಕೆಲವರಿಗೆಲ್ಲ ಗೊತ್ತಿರಲ್ಲ, ಹಾಗಾಗಿ ನಮ್ಮ ಈ ಒಂದು ಸ್ವದೇಶ್ ಮೀಡಿಯಾ ಮುಖಾಂತರ ಅವ್ರಿಗೂ ಗೊತ್ತಾಗಲಿ. ಏನಾದರೂ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ, ಸುಮ್ಮನೆ ಬರೋದು ಬೇಡ, ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬಂದು ಸೇರಿಕೊಳ್ಳಿ, ಆಯಿತಾ? ಆ ರೀತಿಯಲ್ಲಿ ಈ ಒಂದು ಕ್ಲಾಸನ್ನು ಮಾಡೋಣ ಅಂಥೇಳಿ ಒಂದು ವಿಚಾರ ಇದೆ. ಸೊ ಇಲ್ಲಿ ಬರೋರು ಏನೆಲ್ಲ ಒಂದಷ್ಟು ಅವರಲ್ಲಿ ಅಂದರೆ ಯಾರೆಲ್ಲ ಬರ್ಬೋದು, ಅವ್ರು ಬರಬೇಕಾದ್ರೆ ಏನು ಕ್ವಾಲಿಟೀಸ್ ಅವರಲ್ಲಿ ಇರಬೇಕು? ನೋಡಿ, ಅವರಿಗೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ವಿಶ್ವಾಸ, ನಂಬಿಕೆ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ಯಾವುದೇ ಕೆಲಸ ಆಗಿರಲಿ, ವಿಶ್ವಾಸ ನಂಬಿಕೆ ಇಲ್ಲ, ಅನುಮಾನದಲ್ಲಿ ಇದ್ದೀವಿ ಅಂದರೆ ಅದು ಪ್ರಯೋಜನ ಇಲ್ಲ. ನಾವು ಎಷ್ಟೋ ಜನಕ್ಕೆ ಅವ್ರು ಕೊಟ್ಟಿರೋ ಫೀಸ್ನ ವಾಪಸ್ ಕೊಟ್ಬಿಟ್ಟಿದ್ದೀವಿ, ಯಾಕಂದರೆ ಅವರ ಮಾತಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಇವ್ರಿಗೆ ಸಿದ್ಧಿ ಆಗುತ್ತಾ ಇಲ್ವಾ ಅಂತ. ಹಾಗಾಗಿ ವಿಶ್ವಾಸ ನಂಬಿಕೆ ತುಂಬ ಇಂಪಾರ್ಟೆಂಟ್. ಒಂದು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ನಾವು ಹೇಳಿರ್ತಕ್ಕಂಥದ್ದನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಬೇಕು. ನೋಡಿ, ಒಂದೊಂದು ದೇವತೆಗಳಿಗೆ ಒಂದೊಂದು ಬಣ್ಣ ಇರುತ್ತೆ, ಒಂದೊಂದು ಚಿಹ್ನೆ ಇರುತ್ತೆ, ಒಂದೊಂದು ಪೂಜೆ ಇರುತ್ತೆ, ಒಂದೊಂದು ಮಂತ್ರ ಇರುತ್ತೆ, ಹಾಗೆ ಫಾಲೋ ಮಾಡಬೇಕು. ಅದು ಕೆಲವ್ರು ಏನು ಮಾಡ್ತಾರೆ ಅಂದರೆ ವಿಪರೀತವಾಗಿ ಮಾಡ್ತಾರೆ. ನಾವು ಒಂದು ಹೇಳಿದ್ರೆ ಅವ್ರು 10 ಮಾಡೋಕ್ಕೆ ಹೋಗ್ತಾರೆ, ಆವಾಗ ತೊಂದರೆಗಳಾಗತ್ತೆ. ಅದು ಎನರ್ಜಿ ಜೊತೆ ಆಟ ಆಡೋದು. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ, ನನ್ನ ಗುರುಗಳನ್ನ ಹೇಳಿದ್ನ ಕರೆಕ್ಟಾಗಿ ಹಾಗೆ ಮಾಡ್ತೀನಿ ಅಂತಕ್ಕಂಥದ್ದು ಇರಬೇಕು. ಇನ್ನು ಜೊತೆಗೇನು ಅಂದರೆ ಇದರಲ್ಲಿ ವಿಶೇಷವಾಗಿ ಏನಂದರೆ ನಾವು ಪ್ರಶ್ನಾಶಾಸ್ತ್ರ ಹೇಳ್ಕೊಡ್ತಾ ಇದ್ದೀವಿ. ಆ ಶಾಸ್ತ್ರನ ಕರೆಕ್ಟಾಗಿ ತಿಳ್ಕೊಂಡ್ರೆ ನಮ್ಮ ಯಾವ ಸಮಸ್ಯೆಗೆ ಏನು ಪರಿಹಾರ ಅಂತಕ್ಕಂಥದ್ದು ಗೊತ್ತಾಗತ್ತಲ್ಲ. ಆ ಶಾಸ್ತ್ರದಲ್ಲಿ ವಿಶೇಷವಾಗಿ ಆಸಕ್ತಿ ಇರಬೇಕು, ಆಯಿತಾ? ನಾನು ಇದನ್ನು ಕಲಿತು ಮುಂದೆ ಏನೋ ಒಂದು ಜೀವನದಲ್ಲಿ ನಾನು ಅಭಿವೃದ್ಧಿ ಮಾಡ್ಕೊಳ್ತೀನಿ, ಒಂದು 4 ಜನಕ್ಕೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮನೋಭಾವನೆ ಅವರಲ್ಲಿ ಇರಬೇಕು. ಮತ್ತು ನಾವು ಸಿದ್ಧಿ ಕೊಟ್ಟಾಗ ಆ ಸಿದ್ಧಿಗೆ ತಕ್ಕಂಥ ಮನೋಗುಣ ಅವರಲ್ಲಿದ್ದು ಅದನ್ನು ಯಾವುದನ್ನು ನಾನು ಮಾಡಬೇಕು, ಎಲ್ಲನೂ ಮಾಡೋಕ್ಕಾಗಲ್ಲ, ಆಯಿತಾ? ಯಾವುದನ್ನು ನಾನು ಮಾಡಬೇಕು, ಫಸ್ಟ್ ಯಾವ್ದು ಬೇಕು ನನಗೆ ಅಂತಕ್ಕಂಥದ್ದು ಅವರೇ ಡಿಸೈಡ್ ಮಾಡಿ ಇದನ್ನು ಅವರು ಪ್ರಾರಂಭ ಮಾಡಬೇಕು. ಹಾಗಾಗಿ ಇದರಲ್ಲಿ ವಿಶೇಷವಾಗಿ ಇನ್ನು ಅವ್ರು ಕೇಳಲಿ, ನನ್ನ ಗುರುಗಳೇ ನನಗೆ ಈ ಯಕ್ಷಿಣಿ ಸಿದ್ಧಿ ಬೇಕು, ಇಂಥದ್ದು ಬೇಕು ಅಂತ ಕೇಳಲಿ, ಖಂಡಿತವಾಗ್ಲೂ ನಾವು ಕೊಡ್ತೀವಿ. ಅಂದರೆ ಅವರ ಒಂದು ದೇವಿ ಪರ್ಮಿಷನ್ ಇದ್ದರೆ ಮಾತ್ರ. ಅವ್ರ ಕೈಲಿ ಆಗುತ್ತೆ ಅನ್ನೋ ಒಂದಷ್ಟು ಸೂಚನೆ ಸಿಕ್ಕಿದಾಗ ಅವ್ರಿಗೆ ಅದು ಕೊಡ್ತೀರಾ? ಹೌದು, ಖಂಡಿತವಾಗ್ಲೂ. ಓಕೆ, ಸೊ ಇದು ಎಷ್ಟು ದಿನದವರೆಗೂ ಅಂತ ಹೇಳಿಲ್ಲ ನೀವು? ನಾವು ಅದೇ ಇವಾಗ ಪ್ಲ್ಯಾನ್ ಮಾಡ್ತಾ ಇರೋ ಪ್ರಕಾರ ಒಂದು 2 ರಿಂದ 3 ದಿನದೊಳಗಡೆ ಈ ಒಂದು ಕ್ಲಾಸ್, ಕಾರ್ಪೊರೇಟ್ ಕ್ಲಾಸ್ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದು ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಅವ್ರಿಗೆ ಏನು, ಅವ್ರಿಗೆ ಒಂದಷ್ಟು ಅವ್ರ ಲೈಫ್ ಚೇಂಜಸ್ ಆಗಿರುತ್ತೆ, ಇಲ್ಲ ಏನು ಅವ್ರಿಗೆ ಒಂದು ಬೆನಿಫಿಟ್ ಇರುತ್ತೆ? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿ, ಅವರಿಗೆ ನಾವು ಯಂತ್ರ ಬರೆಯೋದು ಹೇಳ್ಕೊಟ್ಟು, ಯಂತ್ರದ ಅದು ಒಂದು ತಗಡಿನ ಸಮೇತ ಸಿದ್ಧಿ ಮಾಡ್ಕೊಳ್ಳೋವಂಥದ್ದು ಹೇಳ್ಕೊಟ್ಟಿರ್ತೀವಿ. ಅದನ್ನು ಅವರು ಪ್ರಾರಂಭ ಮಾಡ್ಕೋಬೇಕಾಗತ್ತೆ. ಮತ್ತು ಅದರಲ್ಲಿ ವಿಶೇಷವಾಗಿ ಅರ್ಕ ಗಣಪತಿ, ಎಕ್ಕದ ಗಣಪತಿ ಕೊಟ್ಟು ಆ ಎಕ್ಕ ಗಣಪತಿ ಸಿದ್ಧಿ ಇರುತ್ತೆ. ಮತ್ತು ತ್ರಿಶೂಲ ಮಂತ್ರದಂಡವನ್ನು, ಆ ತ್ರಿಶೂಲದಲ್ಲಿ ಮಂತ್ರದಂಡವನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅದನ್ನು ಕೊಟ್ಟಿರ್ತೀವಿ. ಮತ್ತು ಅವರ ಒಂದು ಈ ಒಂದು ಕ್ಲಾಸಲ್ಲಿ ಚೆನ್ನಾಗಿ ಮಾಡಿದವ್ರಿಗೆ ಸರ್ಟಿಫಿಕೇಟ್ ಕೊಡೋದು, ಓಕೆ, ಆಯಿತಾ? ಈ ಥರದ್ದೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ. ಮತ್ತು ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ನಮ್ಮ ಜೊತೆ ಫಾಲೋಅಪ್ ಇರೋದ್ರಿಂದ, ಈಗ ಇಷ್ಟೂ ಜನ ಸ್ಟೂಡೆಂಟು ನಮ್ಮ ಜೊತೆ ಫಾಲೋಅಪ್ ಇರ್ತಾರೆ. ಹಾಗಾಗಿ ಅದು ಇರೋದ್ರಿಂದ ಅವ್ರು ಯಾವ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ, ಮುಂದೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ನಾವು ಪರಸ್ಪರ ಡಿಸ್ಕಸ್ ಮಾಡಿ ಮುಂದುವರೆದಾಗ ಇದು ಅವ್ರಿಗೆ ಕಂಪ್ಲೀಟಾಗಿ ಸಿದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ. ಆಮೇಲೆ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೋಬೋದು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಅಫಿಷಿಯಲ್ ಇರ್ತಾರೆ, ಅವರೆಲ್ಲ ನಮ್ಮ ಕೆಲಸ ನೋಡಿಕೊಂಡು ಇದನ್ನು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥವ್ರು ಮಾಡ್ಕೊಂಡು ಹೋಗ್ತಾರೆ. ಇಲ್ಲ, ಇದನ್ನೇ ಮಾಡಿ ನಾನು ಪ್ರೊಫೆಷನ್ ಆಗಿ ತಗೊಳ್ತೀನಿ ಅಂತಕ್ಕಂಥವ್ರು ಇರ್ತಾರೆ. ಅವ್ರಿಗೆ ನಾವು ಇನ್ನೂ ಹೆಚ್ಚಾಗಿ ಅವ್ರಿಗೆ ನಾವು ಹೇಳ್ಕೊಡೋಕ್ಕೆ ನಮಗೆ ಆಸಕ್ತಿ ಬರುತ್ತೆ. ಆದ್ದರಿಂದ ಇದು ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಆಗಿರೋದ್ರಿಂದ ಆಸಕ್ತಿ ಇರೋರು ಇದರಲ್ಲಿ ಬಂದು ಸೇರ್ಕೋಬಹುದು. ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ? ಹೌದು. ಸುಮಾರು ಒಂದು 21 ವರ್ಷದ ಮೇಲೆ
60 ವರ್ಷ 70 ವರ್ಷದ ತನಕನೂ ಟೈಮ್ ಇದೆ ಇದಕ್ಕೆ ಸೇರ್ಕೊಳ್ಳೋಕ್ಕೆ. ಸೊ ವೀಕ್ಷಕರೇ, ಇದೊಂದು ಯಾಕಂದರೆ ಸಂತೋಷ್ ಭಟ್ರು ಈ ಒಂದು ಕ್ಲಾಸ್ ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿ, ಯಾಕಂದರೆ ಈಗ ಶುರು ಮಾಡ್ತಾ ಇದ್ದಾರೆ, ಹಾಗಾಗಿ ಸೊ ಅದ್ರನ್ನ ಇನ್ನೂ ಯಾರಾದರೂ ಜಾಯಿನ್ ಆಗೋರಿದ್ದರೆ ಅದರಲ್ಲಿ ಒಂದು ವಿಡಿಯೋದ ಮುಖಾಂತರ ಅನೌನ್ಸ್ ಮಾಡಿದಾಗ ಆಸಕ್ತಿ ಇರೋರಿಗೆ ಆ ಕ್ಲಾಸ್ಗೆ ಜಾಯ್ನ್ ಆಗಿಬಿಡಲಿ. ಸೊ ಆ ಒಂದು ವಿದ್ಯೆ ಕಲಿಯೋಕ್ಕೆ ಆಸಕ್ತಿ ಯಾರಿಗಿದೆ ಸೊ ಅವ್ರು ಕಲ್ತ್ಕೊಳ್ಳಿ, ಅವ್ರಿಗೆ ಅದರದ್ದು ಬೆನಿಫಿಟ್ ಸಿಗಲಿ ಅಂತೇಳಿ ಇದ್ರ ಬಗ್ಗೆ ಒಂದು ಮಾಹಿತಿ. ನೆಕ್ಸ್ಟು ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.